the cage, feel the trouble, hit the game. It's the final countdown. Oh, it's the new age. Ain't gonna let nobody cross me now. It's gonna take a lot to slow me down. Victorious. ವೆಲ್ಕಮ್ ಟು ಎಸ್ ಐ ಟಿಗೆ ನಿಮಗೆ ಸ್ವಾಗತ. ಇವತ್ತು ನಾವು ಸಿಮ್ ಸೆಕ್ಷನ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಕ್ಲಾಸಲ್ಲಿ ಇವತ್ತು ಅದೇ ಕ್ಲಾಸ್ ನಡೀತಾ ಇದೆ. ಸೊ ಯೂಟ್ಯೂಬಲ್ಲಿ ಯಾರಾದರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೊಂದು ನಾಲೆಡ್ಜ್ ಇದರಿಂದ ಸಿಗಲಿ ಅಂತ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. सो दोस्तों वेलकम टू SIT. आज हम लोग सिम सेक्शन के ऊपर वीडियो बना रहे हैं. हमारा क्लास भी आज सिम सेक्शन के अंदर ही है. तो जो यूट्यूब में हमारा वीडियो देखते हैं उनके लिए हेल्पफुल हो जाए इसलिए हम लोग एक वीडियो बना रहे हैं. सिम सेक्शन एक ऐसा सेक्शन है इसके बिना आपका फ़ोन में नेटवर्क नहीं आएगा. ओके, इसमें क्या क्या दिक्कत आता है तो उसके बारे में हम लोग आपको इसमें डिटेल में बताने वाले और कौन सा लाइन इम्पॉर्टेंट है. राइट, इसमें सिम के लिए जितना लाइन्स है उतना ही लाइन्स मैंने डाला है यहाँ. ओके, ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸಿಮ್ ಇಲ್ಲ ಅಂದ್ರೆ ಫೋನಲ್ಲಿ ನೆಟ್ವರ್ಕ್ ಬರುತ್ತಾ? ಇಲ್ಲ. ಸಿಮ್ಮೇ ಮೇನ್ ನಮಗೆ ನೆಟ್ವರ್ಕ್ ಬರಕ್ಕೆ, ಕನೆಕ್ಟಿವಿಟಿ ಸಿಗಕ್ಕೆ. ಸೊ ಸಿಮ್ ಬಗ್ಗೆ ಡೀಟೇಲ್ ಆಗಿ ಸಿಮ್ದು ಯಾವ್ಯಾವ ಲೈನಲ್ಲಿ ಏನೇನು ಕನೆಕ್ಟ್ ಆಗಿದೆ, ಅಲ್ಲಿ ಏನೇನು GR ಬರುತ್ತೆ, ಸೊ ಇದ್ರ ಬಗ್ಗೆ ನಾವು ಒಂದು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ಸೊ ಕನ್ನಡ ಹಿಂದಿ ಮಿಕ್ಸ್ ಅಲ್ಲಿ ಇರುತ್ತೆ. ಸೊ ಸಿಮ್ ಟ್ರೇನಲ್ಲಿ ಸಿಮ್ ಹಾಕೋಕ್ಕಿಂತ ಮುಂಚೆ ಈ 1.8 ಲೈನು ರಿಲೀಸ್ ಆಗಲ್ಲ. ಈ ಲೈನಲ್ಲಿ ಯಾವುದೇ ರೀತಿ ವೋಲ್ಟೇಜ್ ಸಿಗಲ್ಲ. ರೈಟ್, ಯಾವಾಗಾದ್ರೆ ನಾವು ಸಿಮ್ನ ಇನ್ಸರ್ಟ್ ಮಾಡ್ತೀವೋ ಅವಾಗ ಈ ವೋಲ್ಟೇಜಸ್ ರಿಲೀಸ್ ಆಗುತ್ತೆ. ಈ ವೋಲ್ಟೇಜಸ್ PMI IC ಇಂದ ಸಿಮ್ ಟ್ರೇದು ಒಂದು ಪಿನ್ ಮೇಲೆ ಕನೆಕ್ಟ್ ಆಗಿ ಮತ್ತೆ ಅದೇ ಪಿನ್ ಇಂದ CPU-ಗೆ ಕನೆಕ್ಟ್ ಆಗುತ್ತೆ. ರೈಟ್, CPU-ಗೆ ಇದು CPU ನಲ್ಲಿ ಯಾವುದೇ ತರ ವೋಲ್ಟೇಜ್ ಕೊಡಲ್ಲ. CPU ಅಲ್ಲಿ ಸಿಮ್ ರೀಡ್ ಮಾಡಕ್ಕೆ ಬೇಕಾಗಿರೋ ಸೆಕ್ಷನ್ಗೆ ಅದೇ ಲೈನ್ ಮುಖಾಂತರ ವೋಲ್ಟೇಜಸ್ ಒಳಗಡೆ. ಓಕೆ, ಈ ಲೈನ್ ಅಲ್ಲಿ ನಮಗೆ 20 ಕಿಲೋ ಓಮ್ಸ್ದು 2 ರೆಜಿಸ್ಟರ್ ಸಿಗುತ್ತೆ. ರೈಟ್, ಸಿಮ್ 1ಗೆ ಸಿಮ್ 2ಗೆ ರೈಟ್ 20 ಕಿಲೋ ಓಮ್ಸ್ ರೆಜಿಸ್ಟರ್ ಇರುತ್ತೆ. ಇದೇ ಲೈನ್ಗೆ ಈ ರೆಜಿಸ್ಟರ್ಗೆ ಇನ್ನೊಂದು ಲೈನ್ ಅಲ್ಲಿ ಅಂದ್ರೆ ಇನ್ನೊಂದು ಎಂಡ್ಗೆ ಡೇಟಾ ಲೈನ್ ಕನೆಕ್ಟ್ ಆಗಿರುತ್ತೆ. ಇದು ಡೇಟಾ ಲೈನ್ ಎಲ್ಲಿಂದ ರಿಲೀಸ್ ಆಗುತ್ತೆ? CPU ಇಂದ ರಿಲೀಸ್ ಆಗುತ್ತೆ. ओके, तो सिम ट्रे में आप सिम निकाल के जब वोल्टेज चेक करोगे आपको वोल्टेज नहीं मिलेगा. जब तक आप सिम नहीं लगाएंगे तब तक यह वोल्टेज रिलीज ही नहीं करेगा. ओके, उसका सबसे बड़ा कारण है आपका स्विच. हम लोग ये सिर्फ पिन्स पे देखते हैं. सिम ट्रे के अंदर एक स्विच लगा होता है जो 1.8 ग्राउंड के साथ कनेक्ट करके रखा रहता है. जब आप इसके अंदर सिम ट्रे लगाओगे तब इसका ये स्विच अलग हो जाता है. ओके, अलग होने के बाद ही आपका लॉजिक लो हो जाएगा यहाँ पर, तभी आपका सिम डिटेक्ट करेगा. ओके, वरना ये सिम डिटेक्ट नहीं करेगा. तो अभी बहुत सारा लोग क्या करता है, सिर्फ सिम ट्रे को देखता है, CPU रिवॉल्व करता है. ये स्विच में अगर वोल्टेज नहीं आएगा तो आपका सिम काम नहीं करेगा. राइट, ತುಂಬಾ ಜನ ಟೆಕ್ನಿಷಿಯನ್ ಏನಾಗುತ್ತೆ ಅಂದ್ರೆ ಈ स्विच ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. अभी ऑलरेडी 2 जगह पे ट्रेनिंग लेके आया हुआ आदमी है यहाँ पे. आपको पहले पता था इसके अंदर एक स्विच होता है? नहीं पता था? ನಿಮಗೆ ಗೊತ್ತಿತ್ತಾ? ಸೊ ಈ ಸ್ವಿಚ್ ಮೇಲೆ 1.8 ವೋಲ್ಟೇಜ್ ಬರುತ್ತೆ. ಓಕೆ, ಇದರಿಂದ ಮತ್ತೆ 3 ರೆಜಿಸ್ಟರ್ ಆಗ್ಬಿಟ್ಟು CPU-ಗೆ ಕನೆಕ್ಷನ್ ಹೋಗುತ್ತೆ. ಏನೇನಿದೆ ಅಲ್ಲಿ, ಇದು ಏನೇನಕ್ಕೆ ಇದೆ? ಸಿಮ್ 1, ಸಿಮ್ 2 ಅಂಡ್ SD ಕಾರ್ಡ್. ಓಕೆ, ಆ ಲೈನ್ ಬರ್ದಿಲ್ಲ ಇಲ್ಲಿ ಡೀಟೇಲ್ ಅಲ್ಲಿ. ಓಕೆ, ಬಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ರೈಟ್. ಸೊ ಈ ಸ್ವಿಚ್ ಖರಾಬ್ ಆದ್ರೂ ನಮ್ದು ಏನಾಗುತ್ತೆ, ಸಿಮ್ ಟ್ರೇ ಅನ್ನೋದು ವರ್ಕ್ ಆಗಲ್ಲ. ಆಮೇಲೆ ಇಲ್ಲಿ 3 ಲೈನ್ ಇದೆ. ರೈಟ್, 3 ಲೈನ್ ಅಲ್ಲಿ ಒಂದರದು ವೋಲ್ಟೇಜ್ ಮಿಸ್ ಆಯ್ತುನು ಒಂದ್ ಸಿಮ್ ವರ್ಕ್ ಆಗಲ್ಲ, ಯಾಕೆಂದ್ರೆ ಅದು ಡಿಟೆಕ್ಷನ್ ಮಾಡಲ್ಲ. ರೈಟ್, ಸೊ ಈ ಸ್ವಿಚ್ ಇದಾದ್ಮೇಲೆ ನಮಗೆ ಡೇಟಾ ಲೈನ್, ಅದು ರೀಸೆಟ್ ಲೈನ್, ಇದು CPU ಇಂದ ಬರುತ್ತೆ. ರೈಟ್, CPU ಇಂದ ಬರುತ್ತೆ. ಇದ್ರ ಮಧ್ಯದಲ್ಲಿ ಏನಿದೆ, 33 ಓಮ್ಸ್ದು 2 ರೆಜಿಸ್ಟರ್ ಇರುತ್ತೆ. ಇಲ್ಲಿ 2 ಲೈನ್ ಇದೆ. ನಾವು ಪ್ರತಿ ಸಲ 2 ಅಂತಂದಾಗ ಸಿಮ್ 1 ಸಿಮ್ 2 ಅಂತ ಅರ್ಥ ಮಾಡ್ಕೊಳ್ಳಿ. ರೈಟ್, ಇದು ಸಿಮ್ 1ಗೆ, ಇದು ಸಿಮ್ 2ಗೆ. ರೈಟ್, ಇಲ್ಲಿ ನಿಮ್ಗೆ 2 ರೆಜಿಸ್ಟರ್ ಸಿಗುತ್ತೆ. ಇದು ರೀಸೆಟ್ ಲೈನ್. ಓಕೆ,
ಸಮ್ ಟೈಮ್ ಏನಾಗುತ್ತೆ, ಈ ರೆಜಿಸ್ಟರ್ ಮಿಸ್ ಆಗಿರುತ್ತೆ. ವ್ಯಾಲ್ಯೂ ಇದು 33 ಓಮ್ಸ್, ಕೆಲವೊಂದ್ಸಲಿ ಇದು ಹೈ ವ್ಯಾಲ್ಯೂ ಆದ್ರೂ ನಿಮ್ಗೆ ಏನಾಗುತ್ತೆ, ಇಲ್ಲಿ ರೀಸೆಟ್ ಸಿಗ್ನಲ್ ಬರಲ್ಲ. ರೀಸೆಟ್ ಸಿಗ್ನಲ್ ಬಂದಿಲ್ಲ ಅಂದ್ರೆ ಸಿಮ್ಮು ವರ್ಕ್ ಆಗಲ್ಲ. ರೈಟ್. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಈ ರೆಜಿಸ್ಟರ್ ಓಪನ್ ಆಗಿರುತ್ತೆ. ಓಕೆ, ಅವಾಗ ಈ ಸೈಡು ನೀವು ವ್ಯಾಲ್ಯೂ ಚೆಕ್ ಮಾಡಿದಾಗ ಯಾವ ಸೈಡ್ ಅಲ್ಲಿ ಅಂದ್ರೆ ಸಿಮ್ ಟ್ರೇ ಸೈಡ್ ಅಲ್ಲಿ ನಿಮ್ಗೆ ವ್ಯಾಲ್ಯೂ ಬಂದಿಲ್ಲ ಅಂದ್ರೆ ಇಲ್ಲಿಂದ ಲೈನ್ ಓಪನ್ ಆಗಿದೆ ಅಂದ್ರೆ ರೆಜಿಸ್ಟರ್ ಓಪನ್ ಆಗಿದೆ. ಇದಕ್ಕೆ ನೀವು ಬೇರೆ ಒಂದು 33 ಓಮ್ ರೆಜಿಸ್ಟರ್ ಆದ್ರೂ ಹಾಕಿ, ರೆಜಿಸ್ಟರ್ ಹಾಕೋದೇ ಬೆಟರು, ಜಂಪರ್ ಎಲ್ಲ ಮಾಡಕ್ ಹೋಗ್ಬಾರ್ದು ಇಲ್ಲಿ, ಯಾಕಂದ್ರೆ ಇದು ಸಿಗ್ನಲ್ ಲೈನ್ಸ್ ಇವೆಲ್ಲ. ರೈಟ್. ನೆಕ್ಸ್ಟ್ ಇನ್ನೊಂದು ಏನ್ ಬರುತ್ತೆ, ಕ್ಲಾಕ್. ಕ್ಲಾಕ್ ಏನಕ್ಕೆ ಬೇಕು ಹೇಳಿ ನಮ್ ಸಿಮ್ಗೆ? ಸ್ಪೀಡ್. ಕ್ಲಾಕ್ ಅಂದ್ರೆ ಸ್ಪೀಡ್. ಆಮೇಲೆ ಇದ್ರದ್ದು ನಮ್ಗೆ ಟೈಮಿಂಗ್ ಗೀಮಿಂಗ್ ನಮ್ CPU ಗೆ ಎಕ್ಸಾಕ್ಟ್. ಈಗ ನೀವು ಫೋನ್ ನೋಡಿ 2-3 ದಿನ ಆಫ್ ಇಟ್ಟು, ಓಕೆ, ಅಥವಾ ಒಂದ್ 2-3 ದಿನ ಅದು ಡೆಡ್ ಆಗಿದೆ ಫೋನ್, ರಿಪೇರ್ ಮಾಡ್ತೀರಾ, ಟೈಮು ಅದರಲ್ಲಿ ಚೇಂಜ್ ಆಗಿರುತ್ತೆ. ಸಿಮ್ ಹಾಕ್ತಿದ್ದಂಗೆ ಏನ್ ಮಾಡುತ್ತೆ, ಸಿಮ್ಮು ಎಕ್ಸಾಕ್ಟ್ ಟೈಮ್ ಮೇಲೆ ಓಡ್ತಾ ಇರುತ್ತೆ. ನಾವು ಸೆಟ್ಟಿಂಗ್ ಮಾಡೋದು ಸಿಮ್ ಅಲ್ಲಿ ಅದೇ ತಾನೆ, ನೆಟ್ವರ್ಕ್ ಥ್ರೂನೇ ಡೇಟ್ ಅಂಡ್ ಟೈಮ್ ಸೆಟ್ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ನಿಮ್ ಕ್ಲಾಕ್ ಅದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಇದು ಡೇಟಾ ಟ್ರಾನ್ಸ್ಫರೇಷನ್ ಸ್ಪೀಡ್. ಓಕೆ, ಸೊ ಈಗ ಇದರಲ್ಲಿ ಏನು ಅಂತಂದ್ರೆ ಯಾವ್ದು ಒಂದು ಲೈನ್ ಮಿಸ್ ಆದ್ರೂ ನಿಮ್ದು ಸಿಮ್ ವರ್ಕ್ ಆಗಲ್ಲ. ಓಕೆ, ಒಂದ್ ಸಿಮ್ ವರ್ಕ್ ಆಗತ್ತೆ, ಒಂದ್ ಸಿಮ್ ವರ್ಕ್ ಆಗಲ್ಲ. ಓಕೆ, ಸೊ ಆ ಟೈಮಲ್ಲಿ ಏನಂತಂದ್ರೆ ಯಾವ ಲೈನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಟ್ರೇಸ್ ಮಾಡ್ಕೊಂಡು ಹೋಗ್ಬೇಕು. ರೈಟ್. ಇದನ್ನ ನಾವು ಸ್ಕೆಮ್ಯಾಟಿಕಲ್ಲಿ ಯಾವ ತರ ಸರ್ಚ್ ಮಾಡ್ತೀವಿ, ನಾನು ನಿಮಗೆ ಸ್ಕೆಮ್ಯಾಟಿಕಲ್ ಆಮೇಲೆ ತೋರಿಸ್ತೀನಿ. ರೈಟ್. ಈ ಯಾವ್ಯಾವ ಲೈನ್ ಮೇಲೆ ಎಷ್ಟೆಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ರೈಟ್. ಇಲ್ಲಿ 1.8 ಲೈನ್ ಏನಾದ್ರೆ ನಿಮ್ಗೆ ವೀರೇಜ್ ಲೈನ್ ಇದೆ, ಇಲ್ಲಿ ನಿಮ್ಗೆ ಏನ್ ಬರುತ್ತೆ ರೀಡಿಂಗು 300 ಇಂದ 450 ಮಧ್ಯದಲ್ಲಿ GR ವ್ಯಾಲ್ಯೂ ಬರಬೇಕು. ಓಕೆ, ವೋಲ್ಟೇಜು ಸಿಮ್ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕು ಇಲ್ಲಿ. ರೈಟ್. ನೆಕ್ಸ್ಟ್ ರೀಸೆಟ್ ಕ್ಲಾಕ್ ಅಂಡ್ ಡೇಟಾ. ಈ ಲೈನ್ ಮೇಲೆ ನಿಮ್ಗೆ GR 350 ಇಂದ, ಓಕೆ, 350 ಇಂದ 450, 500, 600 ಬಿಲೋ. ಅಂದ್ರೆ ಇದರಲ್ಲಿ 450 ರೀಸೆಟ್ ಅಲ್ಲಿ, ಓಕೆ, ಡೇಟಾ ಅಲ್ಲಿ 250 ಆ ತರ ಬಂತು ಅಂದ್ರೆ ನಿಮ್ದು CPU ಪ್ರಾಬ್ಲಮ್. ಓಕೆ, ಇಲ್ಲಿ 3 ಲೈನ್ ಅಲ್ಲಿ ಸೇಮ್ ವ್ಯಾಲ್ಯೂ ಬರುತ್ತೆ. ಓಕೆ, ಒಂದರಲ್ಲಿ ನಿಮ್ಗೆ 400 ಬಂದ್ರೆ ನೆಕ್ಸ್ಟ್ ಡೇಟಾದಲ್ಲೂ 400 ಬರುತ್ತೆ. ಓಕೆ, ಕ್ಲಾಕ್ ಅಲ್ಲೂ 400 ಬರುತ್ತೆ. ಇಲ್ಲಿ ಏನಾದ್ರೂ ನಿಮ್ಗೆ ಓಕೆ ವ್ಯಾಲ್ಯೂ ಕಡಿಮೆ ಬರ್ತಾ ಇದೆ ಒಂದ್ ಲೈನ್ ಅಲ್ಲಿ, ರೀಸೆಟ್ ಅಲ್ಲಿ ಮತ್ತೆ ಡೇಟಾ ಅಲ್ಲಿ ಕರೆಕ್ಟ್ ಆಗಿದೆ, ಬಟ್ ಕ್ಲಾಕ್ ಅಲ್ಲಿ ನಿಮಗೆ ಕಡಿಮೆ ಬರ್ತಾ ಇದೆ ಅಂದ್ರೆ ನಿಮ್ದು CPU-ನೇ ಪ್ರಾಬ್ಲಮ್ ಆಗಿರುತ್ತೆ. ರೈಟ್. ರಿಜಿಸ್ಟರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಓಮ್ಸು ಅದೆಲ್ಲ ಕರೆಕ್ಟ್ ಆಗಿತ್ತು, ದೆನ್ ಗೋ ಫಾರ್ CPU. ಓಕೆ, CPU ಇಂದಾನೆ ಇಶ್ಯೂ ಬರುತ್ತೆ. राइट. ಇದು सिम सेक्शन दो स्मॉल इंट्रोडक्शन. ओके, मैं अभी जितना कन्नड़ा में बोला मतलब है यहाँ पे आपको वीरेज लाइन में GR देखने को मिलेगा 300 से लेके 400 450 तक. ओके, और रीसेट और डेटा और क्लॉक लाइन में आपको 300 से लेके 500 के बीच में आपको रीडिंग देखने को मिलेगा, और ये तीनों लाइन में आपको रीडिंग सेम दिखना चाहिए. ओके, सेम मतलब रीसेट में आपका 350 है तो आपका डेटा में भी 350 आना है. ओके, और आपका क्लॉक में भी 350. एक लाइन में अलग GR आएगा तो आपका सिम काम नहीं करेगा. और इसमें और एक प्रॉब्लम है, जब कभी भी ये 1.8 लाइन आपका शॉर्ट होता है, आपका प्रॉब्लम आप फेस किया रहेगा, सिम डालते ही आपका फोन रिस्टार्ट करता है. ओके, ಮೆಮೊರಿ ಕಾರ್ಡ್ ಹಾಕಿದ ತಕ್ಷಣ ರೀಸ್ಟಾರ್ಟ್ ಆಗುತ್ತೆ. ಸೊ ಅದು ನಮಗೆ ಸ್ವಿಚಿಂಗ್ ಮಾಡಿ ಕೊಡ್ತಾ ಇರೋದು ಯಾವುದು, ಈ ಸ್ವಿಚ್. ನೀವು ಏನ್ ಹಾಕಿದಾಗ ರೀಸ್ಟಾರ್ಟ್ ಆಗುತ್ತೆ ಅನ್ನೋದು ಈ ಸ್ವಿಚ್ ಹೇಳುತ್ತೆ ನಮ್ಗೆ. ಓಕೆ, ಇಲ್ಲ ಬರೀ ಸಿಮ್ ಟ್ರೇ ಹಾಕಿದ ತಕ್ಷಣನೇ ಸ್ವಿಚ್ ಆಫ್ ಆಗ್ತಾ ಇದೆ ಅಂದ್ರೆ ಈ ಲೈನ್ ಶಾರ್ಟ್ ಇರುತ್ತೆ, PMEU ಇಂದ ಬರೋ ಲೈನು ಶಾರ್ಟ್ ಇರುತ್ತೆ. ಓಕೆ, ಅಂದ್ರೆ ಆ ಸ್ವಿಚ್ ಲಾಜಿಕ್ ಲೋ ಆಗಿದ ತಕ್ಷಣ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನು, ಈ 1.8 ಲೈನು ನಿಮ್ದು ಶಾರ್ಟ್ ಆಗಿದೆ. ಈ ಶಾರ್ಟ್ ನ ನಾವು ಕ್ಲಿಯರ್ ಮಾಡಬೇಕು. ರೈಟ್. ಈಗ ಕೆಲವೊಂದ್ಸಲಿ ಬರೀ ಸಿಮ್ 1 ಹಾಕಿದಾಗ ರೀಸ್ಟಾರ್ಟ್ ಆಗುತ್ತೆ, ಸಿಮ್ 2 ಪ್ರಾಪರ್ ಆಗಿ ಓಡ್ತಾ ಇದೆ. ಈ ತರ ಪ್ರಾಬ್ಲಮ್ ಫೇಸ್ ಮಾಡಿದೀರಾ ಇಲ್ವಾ? ಓಕೆ, ಸೊ ಅವಾಗ ಈ ಸ್ವಿಚ್ ಅಲ್ಲಿ ಆ ಲೈನ್ಸ್ ಚೆಕ್ ಮಾಡ್ಬೇಕು ನೀವು. ಪರ್ಟಿಕ್ಯುಲರ್ ಅದೇ ಲೈನ್ ಶಾರ್ಟ್ ಆಗಿ CPU-ಗೆ ಶಾರ್ಟ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು 1 ನಂಬರ್ ಸಿಮ್ ಹಾಕಿದ್ರೆ ರೀಸ್ಟಾರ್ಟ್ ಆಗುತ್ತೆ, ಕೆಲವೊಂದ್ಸಲಿ 2 ನಂಬರ್ ಸಿಮ್ ಹಾಕಿದಾಗ ರೀಸ್ಟಾರ್ಟ್ ಆಗುತ್ತೆ, 1 ಸಿಮ್ ಓಡ್ತಾ ಇರುತ್ತೆ.
ಇನ್ ಕೆಲವೊಂದ್ಸಲಿ ಏನಾಗುತ್ತೆ ಪ್ರಾಬ್ಲಮ್, ಸಿಮ್ ಟ್ರೇ ಆಗ್ತಿದ್ದಂಗೆನೆ ಫೋನು ಸ್ವಿಚ್ ಆಫ್, ರೀಸ್ಟಾರ್ಟ್. ಓಕೆ, ಸೊ ಅವಾಗ ಈ ಪವರ್ ಲೈನ್ ಏನಿದೆ, ವೀರೇಜ್ ಲೈನ್, ಈ ಲೈನ್ ಅಲ್ಲಿನೇ ನಮ್ಗೆ 99% ಪ್ರಾಬ್ಲಮ್ ಇರುತ್ತೆ. ओके, लाइन प्रॉब्लम इल्लांद्रे मेन PMU प्रॉब्लम इरुत्ते. ओके, तो आपका सिम डालने के बाद में रीस्टार्ट होना, एक नंबर सिम डालते ही रीस्टार्ट होता है, 2 नंबर चलता है, या 2 नंबर में सिम लगाते ही रीस्टार्ट करता है, 1 नंबर में सिम चलता है, तो उसका रीजन होता है आपका ये स्विच आपके CPU को सिग्नल दे रहा है कि इस लाइन में शॉर्टिंग है. ओके, आप मेरे अंदर ये सिम लगाते ही ये लाइन शॉर्ट हो जाता है, तो CPU को सिग्नल मिलता है शॉर्टिंग का, तो ये फोन रीस्टार्ट करने लगता है. तो आई होप आप समझ लिए कि ये सिम ट्रे का सेक्शन हमारा कैसा काम करता है, कौन सा में लाइन में कितना GR आना चाहिए. ओके, और इन लाइन में हम लोग ये लाइन हम लोग ऑसिलोस्कोप से भी चेक करते हैं. ओके, ये बाकी सब वोल्टेज वगैरह सब आ रहा है, कोई शॉर्टिंग नहीं, कुछ नहीं. इसको ऑसिलोस्कोप से कैसा चेक करना है वो हम लोग प्रैक्टिकल में बताएंगे. राइट, सो ಸಿಮ್ ಸೆಕ್ಷನ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು ನಿಮ್ಗೆ. ಸಿಮ್ ಅಲ್ಲಿ ನಮಗೆ ಕನೆಕ್ಷನ್ ಇರೋದು ಮೇನ್ 5 ಕನೆಕ್ಷನ್. ಒಂದು ಗ್ರೌಂಡ್ ಇದೆ, ಒಂದು ವೋಲ್ಟೇಜ್ ಲೈನ್ ಇದೆ, ಒಂದು ರೀಸೆಟ್ ಲೈನ್, ಇನ್ನೊಂದು ಕ್ಲಾಕ್ ಲೈನ್ ಅಂಡ್ ಡೇಟಾ ಲೈನ್. 6th ಒನ್ ಬ್ಲಾಂಕ್ ಇರುತ್ತೆ, ಇದರದ್ದು ಏನೋ ಕನೆಕ್ಷನ್ ಇರಲ್ಲ ಫೋನ್ ಅಲ್ಲಿ. ಓಕೆ, 4G ಇರ್ಲಿ 5G ಇರ್ಲಿ, ಓಕೆ 3G ಫೋನ್ ಇರ್ಲಿ, ಸಿಮ್ ಸೆಕ್ಷನ್ ಕೆಲಸ ಮಾಡೋದು ಒಂದೇ ತರಾನೇ ಕೆಲಸ ಮಾಡುತ್ತೆ. ಯಾವುದೇ ಸೆಕ್ಷನ್ ಅಂದ್ರೆ ನೀವು 3G ಫೋನ್, 4G ಫೋನ್, 5G ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಮೆಥಡ್ ಅಲ್ಲಿನೇ ಕೆಲಸ ಮಾಡುತ್ತೆ. ಓಕೆ, ಸೊ ಈ ತರ ನಿಮ್ಗೆ ಲೈನ್ ಬೈ ಲೈನ್ ಡೀಟೇಲ್ಸ್ ಆಗಿ ರಿಪೇರಿಂಗ್ ಕಲಿಬೇಕು ಅಂದ್ರೆ ಸಿಮ್ಗೆ ಎಷ್ಟು ಲೈನ್ಸ್ ಇರುತ್ತೆ, ಡಿಸ್ಪ್ಲೇಗೆ ಎಷ್ಟು ಲೈನ್ಸ್ ಇರುತ್ತೆ, ಅಂಡ್ ಅದರ್ ಸೆಕ್ಷನ್ ಅಲ್ಲಿ ನಿಮ್ಗೆ ಫಿಂಗರ್ ಪ್ರಿಂಟ್ ಅಲ್ಲಿ ಯಾವ್ಯಾವ ಲೈನ್ಸ್ ನೋಡಬೇಕು, ಕ್ಯಾಮ್ರಾ ಸೆಕ್ಷನ್ ಅಲ್ಲಿ ಯಾವ್ಯಾವ ಲೈನ್ಸ್ ನೋಡಬೇಕು. ಸೊ ಈ ತರ ನಮ್ಮ ಹತ್ರ ಡೀಟೇಲ್ ಆಗಿ ನಿಮ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರು, ಓಕೆ ಅಡ್ರೆಸ್ ಎಲ್ಲ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ಎನ್ಕ್ವೈರಿ ಮಾಡಿ. ಸೊ ನಮ್ಮ ಹತ್ರ ಟ್ರೈನಿಂಗ್ ಏನಪ್ಪ ಅಂತಂದ್ರೆ 0 ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. ನೀವು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ಬೋದು. ಸೊ 0 ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಬೇಸಿಕ್ ಕಂಪೋನೆಂಟ್ಸ್ ಇಂದ ಸ್ಟಾರ್ಟ್ ಮಾಡಿ CPU, eMMC, ರೀಪ್ರೋಗ್ರಾಮಿಂಗ್, ಫ್ಲಾಶಿಂಗ್, ಕಂಪ್ಲೀಟ್ ಟೂಲ್ಸ್ ಬಗ್ಗೆ ನಿಮ್ಗೆ ಇಲ್ಲಿ ನಾಲೆಜ್ ಪ್ರೊವೈಡ್ ಮಾಡ್ತೀವಿ. 30 ಡೇಸ್ದು ಕೋರ್ಸ್ ಇರುತ್ತೆ. ಫೀಸು ನೀವು ಫೋನ್ ಮಾಡಿ ಎನ್ಕ್ವೈರಿ ಮಾಡಿ, ಫೀಸ್ ನಿಮ್ಗೆ ಫೋನಲ್ಲಿ ಹೇಳ್ತೀನಿ. ಓಕೆ, 30 ಡೇಸ್ ಇರುತ್ತೆ. ಇನ್ ಕೇಸ್ ಯಾರಾದ್ರೂ ಫ್ರೆಶರ್ ಇದ್ರೆ, ಫ್ರೆಶರ್ ಇರೋರಿಗೆ 2 to 3 ಮಂತ್ಸ್ ಟೈಮ್ ಬೇಕಾಗತ್ತೆ. 2 to 3 ಮಂತ್ಸ್ ಅಂದ್ರೆ ನಾವು 3 ತಿಂಗಳದು ಫೀಸ್ ಕಟ್ಟಬೇಕಾ, ಇಲ್ಲ ನೀವು ಒಂದ್ಸಲಿ ಪೇ ಮಾಡಿ ನಮ್ಮ ಫೀಸು ನಿಮ್ಗೆ 3 ಮಂತ್ಸ್ ಫ್ರೀ ಆಗಿ ಕ್ಲಾಸ್ ಹೇಳ್ಕೊಡ್ತೀವಿ. ಓಕೆ, ಫ್ರೀ ಆಗಿ ಕ್ಲಾಸ್ ಅಂದ್ರೆ ಅದೇ ಕ್ಲಾಸ್ನ ಮತ್ತೆ ರಿಪೀಟ್, ಇನ್ನೊಂದು ಬ್ಯಾಚ್ ಆ ತರ ಮಾಡ್ಬೇಕು. ಯಾಕಂದ್ರೆ ಫ್ರೆಶರ್ ಇರೋರಿಗೆ ನಿಮ್ಗೆ ಹ್ಯಾಂಡ್ ಸ್ಕಿಲ್ ಇರಲ್ಲ, ಆಮೇಲೆ ಟೋಟಲಿ ಕಂಪ್ಲೀಟ್ ಬೇರೆ ಲ್ಯಾಂಗ್ವೇಜ್, ಎಲೆಕ್ಟ್ರಾನಿಕ್ಸ್ ಲ್ಯಾಂಗ್ವೇಜ್ ಕಲಿಬೇಕು ನೀವು. ಅಂದ್ರೆ VPH ಅಂದ್ರೆ ಏನು, ವೀರೇಜ್ ಅಂದ್ರೆ ಏನು, ಸ್ವಿಚ್ ಅಂದ್ರೆ ಏನು, ಆಂಟೆನಾ ಅಂದ್ರೆ ಏನು, ನೆಟ್ವರ್ಕ್ ಸೆಕ್ಷನ್ ಅಂದ್ರೆ ಏನು, ಈ ತರ ಎಲ್ಲ ಸೆಕ್ಷನ್ಗಳ ಬಗ್ಗೆ ಅದರ ನೇಮ್ಸ್ ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಮಕ್ಕಳಿಗೆ ಹೇಳ್ತಾರಲ್ಲ A ಫಾರ್ ಆಪಲ್, ರೆಡ್ ಕಲರ್ ಮಾಡಿ, ಆ ತರ ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಫ್ರೆಶರ್ ಇರೋರಿಗೆ 3 ಮಂತ್ಸ್ ಟೈಮ್ ಆಗುತ್ತೆ. ಇನ್ನ ಯಾರಾದ್ರೂ ಬೇರೆ ಕಡೆ ಟ್ರೈನಿಂಗ್ ತಗೊಂಡಿದ್ದೀರಾ, ಟ್ರೇಸಿಂಗ್ ಮಾಡಕ್ ಆಗ್ತಾ ಇಲ್ಲ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ಕೇಳಿರ್ಬೋದು, ಲೈಕ್ ದಿಲ್ಲಿ, ಹೈದರಾಬಾದ್, ಹರಿಯಾಣ ಹೋಗಿ ಕಲ್ತಿರ್ತೀರ, ಅಲ್ಲಿ ಎಲ್ಲ ಬಂದಿದೆ ಅಂತ ಅನಿಸಿರುತ್ತೆ. ಬಟ್ ಯಾವಾಗ ಟೇಬಲ್ ಮೇಲೆ ಕೂತ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ತರ ಟೆಕ್ನಿಷಿಯನ್ ಇದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. 1 ಮಂತ್ ಕೋರ್ಸ್ ಇದೆ ನಮ್ದು, 0 ಇಂದಾನೇ ಸ್ಟಾರ್ಟ್ ಮಾಡ್ತೀವಿ. ಕನ್ನಡದವ್ರು ಇದ್ರೆ ಕನ್ನಡದಲ್ಲೇ ಹೇಳ್ತೀವಿ, ಹಿಂದಿಯವ್ರು ಬಂದ್ರೆ ಹಿಂದಿನಲ್ಲಿ ಹೇಳ್ತೀವಿ. ಇಬ್ರಿಗೂ ಸೇಮೇ ಇರುತ್ತೆ ಮೆಥಡ್ ಅನ್ನೋದು. ಬಟ್ 0 ಲೆವೆಲ್ ಇಂದ ಅಂದ್ರೆ ತುಂಬಾ ಸರಳವಾದ ಭಾಷೆಯಲ್ಲಿ ಹೇಳ್ತೀನಿ ನಾನು. ಎಲೆಕ್ಟ್ರಾನಿಕ್ಸ್ ನ ರಾಕೆಟ್ ಸೈನ್ಸ್ ತರ ಹೇಳಲ್ಲ. ಈಗ ಆಲ್ರೆಡಿ ನಮ್ಮ ಹತ್ರ 6 ಜನ ಸ್ಟೂಡೆಂಟ್ ಇದ್ದಾರೆ, ಎಲ್ಲರದ್ದು ಎಜುಕೇಶನ್ ಕಡಿಮೆನೇ ಇದೆ. ಓಕೆ, ಬಟ್ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಳ್ತೀವಿ. ಎಲೆಕ್ಟ್ರಾನಿಕ್ಸ್ ಏನು ಅಂತ ಇದರಿಂದ ಆಕ್ಸ್ಫರ್ಡ್ ಯೂನಿವರ್ಸಿಟಿದು ಯಾವುದು ವರ್ಡ್ಸ್ ತಂದು ಇಲ್ಲಿ ಆ್ಯಡ್ ಮಾಡಿ ಹೇಳಲ್ಲ. ನಾರ್ಮಲ್ ಕ್ಯಾಜುವಲ್ ಏನು ಇಂಗ್ಲೀಷ್ ಇದೆ, ಸಣ್ಣ ಪುಟ್ಟ ಇಂಗ್ಲೀಷ್ ಅಷ್ಟೇ, ಜಾಸ್ತಿ ಇಂಗ್ಲೀಷಲ್ಲೂ ಇರಲ್ಲ ನಮ್ದು. ಓಕೆ, ಸೊ ನಿಮಗೆ ಡೀಪ್ ಆಗಿ ಮೊಬೈಲ್ ರಿಪೇರಿಂಗ್ ಕಲಿಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಈ ವಿಡಿಯೋ. ಅಂದ್ರೆ ಇದು ನಾಲೆಜ್. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಸಿಮ್ ಟ್ರೇ ಅಂತಂದ್ರೆ ಈ ಲೈನ್ ಬಗ್ಗೆ
ರಿಸರ್ಚ್ ಮಾಡ್ತಾ ಇರ್ತಾರೆ ಅವರು, ಈ ಲೈನ್ ಮಿಸ್ ಆಗಿದೆ ಏನೋ ಅಂತ, ಅವರಿಗೆ ಕಂಪ್ಲೀಟ್ ಐಡಿಯಾ ಇರಲ್ಲ. ಸೊ ಬೇರೆ ಟೆಕ್ನಿಷಿಯನ್ಗಳಿಗೆ ಇದನ್ನ ಶೇರ್ ಮಾಡಿ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತ. ಓಕೆ, ಸೊ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.